ನಮಸ್ಕಾರ ಸ್ನೇಹಿತರೆ. ಸಂಪೂರ್ಣ ಮಹಾಭಾರತ ಕಥೆಗಳ ಧ್ವನಿಸುರುಳಿಯಲ್ಲಿ ಇಂದಿನ ವಿಷಯ ಋತುಪರ್ಣನ ರಾಜ್ಯ ಪ್ರವೇಶ. ಬ್ರಹ್ಮನು ಬರೆದ ವಿಧಿಲೀಲೆಯು ವಿಸ್ಮಯವಾಗಿದೆ ಎನ್ನುತ್ತಾ ನಳನು ಋತುಪರ್ಣನ ರಾಜ್ಯದಲ್ಲಿಗೆ ತೆರಳಿದನು. ಕುರೂಪಿಯಾದ ಬಾಹುಕನಾಗಿದ್ದ ನಳನು ಆ ಋತುಪರ್ಣನ ಸಭಾಸ್ಥಾನವನ್ನು ಪ್ರವೇಶಿಸಿದನು. ಹಲವರು ಕಾಗೆಯಂತಿರುವ ಇವನನ್ನು ಒಳಬಿಟ್ಟಿರುವವರು ಯಾರು ಎಂದು ಪ್ರಶ್ನಿಸಿದರು. ಅಯ್ಯೋ, ಇಂಥವನಿಗೆ ರಾಜಸಭೆ ನಿಷಿದ್ಧ ಎಂದರು. ರಾಜನು ಅಪರಿಚಿತ ಆಗಂತುಕನಲ್ಲಿ ಬಂದಿರುವ ಕಾರಣವನ್ನು ಪ್ರಶ್ನಿಸಿದನು. ಮಹಾರಾಜ, ಬೇರೆ ಬೇರೆ ರಾಜ್ಯಗಳಲ್ಲಿ ಅಲೆದು ಸೋತು ಇಲ್ಲಿಗೆ ಉದ್ಯೋಗಾರ್ಥಿಯಾಗಿ ಬಂದಿದ್ದೇನೆ. ನನ್ನ ಹೆಸರು ಬಾಹುಕ. ನಾನು ಅಶ್ವವಿದ್ಯೆಯಲ್ಲಿ ಪರಿಣತನಾಗಿದ್ದೇನೆ. ನನ್ನ ರೂಪವು ಹೀಗಿದ್ದರೂ ನಾನೊಬ್ಬ ಸಂಸ್ಕಾರವಂತನಿದ್ದೇನೆ. ನಿಮ್ಮ ವಿಶ್ವಾಸಕ್ಕೆ ಧಕ್ಕೆಯಾಗುವಂತೆ ವರ್ತಿಸಲಾರೆನು. ಆಶ್ರಯಕ್ಕಾಗಿ ಬಂದ ನನ್ನನ್ನು ತ್ಯಜಿಸಬಾರದು. ಇದು ನನ್ನ ಬಿನ್ನಹ ಎಂದನು. ಆಗಲಿ, ಕಣ್ಣಿಗೆ ಗೋಚರಿಸುವಂತೆ ಒಬ್ಬನ ಯೋಗ್ಯತೆಯನ್ನು ನಿಶ್ಚಯಿಸಲು ಆಗುವುದಿಲ್ಲ. ನಿನ್ನ ಬಯಕೆಯಂತೆ ನಮ್ಮಲ್ಲಿ ಅಶ್ವಶಾಲೆಯ ಮೇಲ್ವಿಚಾರಕನಾಗಿ ನೇಮಿಸಿದ್ದೇನೆ. ಇದರಿಂದ ನಳನಿಗೆ ಆನಂದವಾಯಿತು. ಆ ದಿವಸದಿಂದಲೇ ಉದ್ಯೋಗ ಪ್ರಾರಂಭವಾಯಿತು. ನಿಷಧನು ತನ್ನ ಪಾಲಿಗೆ ಬಂದ ಉದ್ಯೋಗವನ್ನು ನಿರ್ವಂಚನೆಯಿಂದ ಮಾಡುತ್ತಿದ್ದರೂ ಮನಸ್ಸಿನಲ್ಲಿ ಮಾತ್ರ ಕೊರಗುತ್ತಿದ್ದನು. ಈ ಮಂದಭಾಗ್ಯನ ಗತಿಯೇ, ಕೈ ಹಿಡಿದ ಮಡದಿಯನ್ನು ಸಾಕಲಾರದಷ್ಟು ನಿರ್ಭಾಗ್ಯನಾದೆನು. ಅರ್ಧಾಂಗಿಯು ಬದುಕಿರುವಳೋ ಸತ್ತಿಹಳೋ, ಇಬ್ಬರೂ ನನ್ನ ಹತಭಾಗ್ಯ ಮಕ್ಕಳು ಕ್ಷಣವೂ ತಂದೆ ತಾಯಿಯನ್ನು ಎಣಿಸಿಕೊಂಡು ರೋಧಿಸುತ್ತಿರಬಹುದು. ಅಯ್ಯೋ, ಇನ್ನು ವಿಧಿಯು ಏನೇನು ಆಟವನ್ನು ಆಡಿಸುತ್ತಾನೋ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಹೊಂದಿರಲಿ. ಅತ್ತ ಭೀಮಕನಿಗೆ ಮಗಳು ಮನೆಗೆ ಬಂದರೂ ಸಮಾಧಾನವಾಗಲಿಲ್ಲ. ತನ್ನ ಪುತ್ರಿಯು ಕಳೆದುಕೊಂಡ ಪತಿಯನ್ನು ಶೀಘ್ರದಲ್ಲಿ ಪಡೆಯುವುದಕ್ಕಾಗಿ ತವಕಿಸಿದನು. ದಮಯಂತಿಯು ತನ್ನ ತಾಯಿ ತಂದೆಯರಲ್ಲಿ ಆದಷ್ಟು ಬೇಗ ನಳನನ್ನು ಹುಡುಕಿಸುವಂತೆ ಒತ್ತಾಯಿಸಿದಳು. ರಾಜನ ಅಪ್ಪಣೆಯಂತೆ ತೀಕ್ಷ್ಣಮತಿಯಾದ ಬ್ರಾಹ್ಮಣರು ಹೊರಡಲು ಉದ್ಯುಕ್ತರಾದರು. ದಮಯಂತಿಯು ಅನ್ವೇಷಣೆಗೆ ಹೊರಟಿರುವ ವಿಪ್ರರನ್ನು ಉದ್ದೇಶಿಸಿ ತನ್ನ ಅನಿಸಿಕೆಗಳನ್ನು ಅರುಹಿದಳು. ಪ್ರತಿ ಊರಿನಲ್ಲಿಯೂ ನೀವು ಇತ್ತೀಚೆಗೆ ಬಂದ ಅಪರಿಚಿತರನ್ನು ಹುಡುಕಿ ಸಂಭಾಷಣೆಗೈಯಿರಿ. 4 ರಸ್ತೆಗಳು ಸೇರುವಲ್ಲಿ, ಜನ ಸಮೂಹ ಇರುವಲ್ಲಿ ಸರ್ವರೂ ಆಲಿಸುವಂತೆ ದೊಡ್ಡ ಸ್ವರದಿಂದ ಪ್ರಶ್ನಿಸಿರಿ. ಅಯ್ಯ, ಜೂಜುಗಾರನಾದ ನಳನೆ, ಕಾಡಿನಲ್ಲಿ ನಿದ್ರೆ ಹೋಗಿದ್ದಾಗ ನಿನ್ನ ಮನೆಯೊಡತಿ ದಮಯಂತಿಯ ಸೀರೆಯನ್ನು ಆಕೆಗೆ ಅರಿವಾಗದ ರೀತಿಯಲ್ಲಿ ಕತ್ತರಿಸಿಕೊಂಡು ಎತ್ತ ಹೋದೆ. ವಿವಾಹ ಕಾಲದಲ್ಲಿ ಧರ್ಮ, ಅರ್ಥ, ಕಾಮಗಳಲ್ಲಿ ಸತಿಯನ್ನು ಎಂದಿಗೂ ಬಿಡಲಾರೆ ಎನ್ನುವ ವಾಗ್ದಾನ ಮಾಡಿರುವ ನೀನು ಅದನ್ನು ಏಕೆ ಮರೆತೆ? ಧರ್ಮವಂತನಾಗಿ ಈ ರೀತಿ ಮಾಡುವುದೇ? ಜಗತ್ತಿನಲ್ಲಿ ಪ್ರಖ್ಯಾತನೂ ಪ್ರಾಜ್ಞನೂ ಸತ್ಕುಲಜಾತನೂ ಆದ ನಿನ್ನ ಯೋಗ್ಯತೆಗೆ ಈ ವಂಚನೆ ಸರಿಯೇ? ಅವಳಲ್ಲಿ ದಯೆ ತೋರಿಸು. ಅವಳ ಮನ ನೋಯಿಸಿ ಏನನ್ನು ಸಾಧಿಸಿದೆ? ನಿನ್ನ ಕಷ್ಟಕಾಲದಲ್ಲಿ ಭುಜಕ್ಕೆ ಭುಜವನ್ನು ಕೊಡುತ್ತಿದ್ದ ಭಾರ್ಯೆಯನ್ನು ವನದಲ್ಲಿ ಬಿಟ್ಟು ಒಬ್ಬಂಟಿಗನಾಗಿ ಅಲೆದಾಡುವುದು ವಿಹಿತವಲ್ಲ. ಆ ಬಡ ಜೀವವು ನಿನಗಾಗಿ ಹಗಲು ರಾತ್ರಿ ಅನ್ನ, ಆಹಾರ, ನಿದ್ರೆಯನ್ನು ಬಿಟ್ಟು ಬಸವಳಿದಿದೆ. ಈ ಹೃದಯ ಚುಚ್ಚುವ ನುಡಿಗಳನ್ನು ಘೋಷಿಸುವಾಗ ನಿಮಗೆ ಯಾರಾದರೂ ಪ್ರತ್ಯುತ್ತರ ಕೊಟ್ಟರೆ ಅಥವಾ ಅವರ ಮುಖಭಾವದಲ್ಲಿ ಏನಾದರೂ ಬದಲಾವಣೆಯಾದರೆ ಅತಿ ಶೀಘ್ರವಾಗಿ ನನಗೆ ವಾರ್ತೆ ತಲುಪಿಸಿರಿ ಎಂದಳು. ದಮಯಂತಿಯ ಅಪ್ಪಣೆಯನ್ನು ವಿಪ್ರ ಸಮೂಹವು ಶಿರಸಾವಹಿಸಿ ಅನೇಕ ಊರುಗಳನ್ನು ತಿರುಗಿ ಎಲ್ಲಿಯೂ ಬೇಟೆಯಾಗದೆ ಮರಳಿತು. ಆದರೆ ಅವರಲ್ಲಿ ಪರ್ಣಾದನೆಂಬ ಬ್ರಾಹ್ಮಣನು ದಮಯಂತಿಯನ್ನು ನೇರವಾಗಿ ಭೇಟಿಯಾಗಿ ಅವಳ ಆಶಾಂಕುರವನ್ನು ಪುನಃ ಬೆಳೆಸುವ ವಿಶೇಷ ಘಟನೆಯನ್ನು ವಿವರಿಸಿದನು. ಅಮ್ಮ, ನಾನು ಹಲವು ಊರು ಕೇರಿಗಳನ್ನು ಅಲೆದಾಡಿದರೂ ಫಲಕಾರಿಯಾಗಲಿಲ್ಲ. ಆದರೂ ಪ್ರಯತ್ನವನ್ನು ಮುಂದುವರೆಸಿ ಅಯೋಧ್ಯ ನಗರದಲ್ಲಿ ಸಂಚರಿಸಿದೆ. ವಿಶಾಲವಾದ ಆ ರಾಜ್ಯದ ದೊರೆಯು ಋತುಪರ್ಣ ಮಹಾರಾಜನಾಗಿದ್ದಾನೆ. ಅವನ ರಾಜಸಭೆಯನ್ನು ಪ್ರವೇಶಿಸಿ ನೀನು ಹೇಳಿದ ನುಡಿಗಳನ್ನು ಪುನರುಚ್ಚರಿಸಿದೆ.
ಯಾರೂ ಏನನ್ನೂ ಉತ್ತರಿಸಲಿಲ್ಲ ಅಥವಾ ಅವರ ಮುಖದಲ್ಲಿ ಯಾವ ಒಂದು ಬದಲಾವಣೆಯೂ ಆಗಲಿಲ್ಲ. ಆದರೆ ಒಬ್ಬ ಕುರೂಪಿ ಕಳ್ಳನು ನಾನು ಹೇಳಿದ ವಿಷಯವನ್ನು ಗ್ರಹಿಸುತ್ತಿದ್ದಂತೆ ಕ್ಷಣಕಾಲ ಮೂರ್ಛಿತನಾದನು. ನಾನು ಇನ್ನಿತರರನ್ನು ಸಂಗ್ರಹಿಸಿದ ವಾರ್ತೆ ಪ್ರಕಾರ ಅವನು ರಥವನ್ನು ಓಡಿಸುವುದರಲ್ಲಿ ನಿಪುಣನಂತೆ, ರುಚಿಕರವಾದ ಕ್ಷಣಾರ್ಧದಲ್ಲಿ ಅಡುಗೆ ಮಾಡುವನಂತೆ. ಅವನೇ ನನ್ನನ್ನು ಕರೆದು, ಕುಲಸ್ತ್ರೀಯರು ಎಂತಹ ಕಷ್ಟಕಾಲದಲ್ಲಿಯೂ ತಮ್ಮನ್ನು ತಾವು ಕಾಪಾಡಿಕೊಳ್ಳಲು ಶಕ್ತರು. ಗಂಡನು ಬಿಟ್ಟು ಹೋದುದಕ್ಕೆ ಕೋಪಿಸಬಾರದು. ಪತಿಯ ಅಸಹಾಯಕ ಸ್ಥಿತಿಯನ್ನು ಕುರಿತು ಸತಿಯು ಸದಾ ಅನುಕಂಪ ತೋರುತ್ತಿರಬೇಕು ಎಂದನು. ಆ ವಾಕ್ಯಗಳನ್ನು ಕೇಳಿದ ದಮಯಂತಿಯ ಕಣ್ಣುಗಳಲ್ಲಿ ನೀರು ಸುರಿಯಲಾರಂಭಿಸಿತು. ಪಾಪ, ತಾನುಟ್ಟ ಬಟ್ಟೆ ಒದ್ದೆಯಾದುದೇ ಗೊತ್ತಾಗಲಿಲ್ಲ. ಕ್ಷಣಕಾಲದೊಳಗೆ ತಾಯಿ ತಂದೆಯರಲ್ಲಿ ಸರ್ವವನ್ನು ಕೂಲಂಕುಷವಾಗಿ ವಿವರಿಸಿದಳು. ಒಡನೆಯೇ ರಾಜನು ದಮಯಂತಿಗೆ ಪುನಃ ಸ್ವಯಂವರವೆಂದು ಎಲ್ಲೆಲ್ಲಿಯೂ ಡಂಗುರ ಸಾರಲ್ಪಡಲಿ, ಅಯೋಧ್ಯೆಯ ನೃಪನಾದ ಋತುಪರ್ಣನಿಗೂ ಆಮಂತ್ರಣ ಹೋಗಲಿ ಎಂದು ಅಪ್ಪಣೆ ಕೊಡಿಸಿದನು. ಅಲ್ಲಿ ಪುನಃ ಸ್ವಯಂವರದ ವ್ಯವಸ್ಥೆಗಳು ಮಾಡಲ್ಪಟ್ಟವು. ಬ್ರಾಹ್ಮಣರು ರಾಜನಿತ್ತ ವಸಗೆಯನ್ನು ಅಯೋಧ್ಯೆಗೆ ಹೋಗಿ ಮುಟ್ಟಿಸಿದರು. ಅಲ್ಲಿಯ ರಾಜ ಋತುಪರ್ಣನ ಮನಸ್ಸಿನಲ್ಲಿ ಬೇಸರವಾಯಿತು. ಜಗದ ಮಹಾದೊರೆಯಾದ ನಳನಿಲ್ಲವೆಂದಾದ ಕೂಡಲೇ ಎರಡನೇ ವಿವಾಹವನ್ನು ಮಾಡುವುದು ಎಷ್ಟು ಸಮಂಜಸ? ಇದನ್ನು ವಿರೋಧಿಸಲೇಬೇಕು. ಆದರೆ ಏನು ಮಾಡುವುದು? 100 ಯೋಜನ ದೂರವಿರುವ ಆ ಭೀಮಕನಲ್ಲಿಗೆ ಹೋಗುವ ಬಗೆಯಾದರೂ ಹೇಗೆ? ಉಳಿದಿರುವುದು ಕೇವಲ 1 ದಿನವಾದ್ದರಿಂದ ವಿಚಾರಮಗ್ನನಾದನು. ನಿರುಪಾಯನಾದ ಋತುಪರ್ಣನು ಬಾಹುಕನಿಗೆ ಭೀಮಕನಿಂದ ಬಂದ ವಾರ್ತೆಯನ್ನು ಅರುಹಿದನು. ಬಾಹುಕನು ಧೈರ್ಯವನ್ನು ಕೊಟ್ಟು ಭೀಮಕನಲ್ಲಿಗೆ ಕ್ಲಪ್ತ ಸಮಯಕ್ಕೆ ಋತುಪರ್ಣನನ್ನು ಒಯ್ಯುವುದಾಗಿ ಧೈರ್ಯವಿತ್ತನು. ದಮಯಂತಿಯಾಗಲಿ ಅಥವಾ ಅವಳ ಮಾತಾಪಿತರಾಗಲಿ ನನ್ನ ಮೇಲೆ ಸೇಡು ತೀರಿಸಿಕೊಳ್ಳಲು ಹೀಗೆ ಮಾಡುತ್ತಾ ಇರುವರೋ ಅಥವಾ ಎಲ್ಲಿದ್ದರೂ ನನ್ನನ್ನು ತರಿಸುವ ತಂತ್ರಗಾರಿಕೆಯೋ ಎಂದು ನಳನಿಗೆ ಚಿತ್ತದಲ್ಲಿ ಕಳವಳವಾಯಿತು. ಹೇಗಿದ್ದರೂ ಸ್ವತಃ ಅದನ್ನು ಪರೀಕ್ಷೆ ಮಾಡುವ ಕಾಲ ಒದಗಿದೆ ಎಂದು ರಥವನ್ನು ಸಜ್ಜುಗೊಳಿಸಿ ಸಿಂಧೂ ದೇಶದಿಂದ ತರಿಸಿದ ಒಳ್ಳೆಯ ಜಾತಿಯ ಸುಲಕ್ಷಣವುಳ್ಳ ಕುದುರೆಗಳನ್ನು ಆಯ್ದುಕೊಂಡನು. ಅವುಗಳು ಒಳ್ಳೆ ತಳಿ ಮತ್ತು ವಾಯುವೇಗವುಳ್ಳದ್ದಾಗಿದ್ದರೂ ನೋಡಲು ಮಾತ್ರ ಕೃಶವಾಗಿದ್ದವು. ಅಶ್ವಗಳನ್ನು ನೋಡಿ ಯಾಕೋ ಋತುಪರ್ಣನಿಗೆ ತುಸು ಅನುಮಾನ ಬಂತು. ಅಯ್ಯ, ಈ ಕೆಲಸಕ್ಕೆ ಬಾರದ ತೆಳ್ಳಗಿರುವ ಅಶ್ವಗಳನ್ನು ರಥಕ್ಕೆ ಕಟ್ಟಿರುವೆಯಲ್ಲ, ನಾವು ವಿಹಾರಾರ್ಥವಾಗಿ ಹೊರಟವರಲ್ಲ, ಸಕಾಲದಲ್ಲಿ ನಿಗದಿತ ಸ್ಥಳವನ್ನು ಮುಟ್ಟಬೇಕಾಗಿದೆ ಎಂದನು. ಬಾಹುಕನು ರಾಜನನ್ನು ಸಮಾಧಾನಗೊಳಿಸಿ ಮದುವೆಯ ಮುಹೂರ್ತದ ಮೊದಲು ಭೀಮಕನಲ್ಲಿ ಕೊಂಡೊಯ್ಯುವ ಭರವಸೆ ಇತ್ತನು. ಋತುಪರ್ಣನು ರಥವೇರಿದ ಕೂಡಲೇ ನಾಗಾಲೋಟದಿಂದ ಅಶ್ವಗಳು ಓಡುವುದನ್ನು ನೋಡಿ ರಾಜನಿಗೆ ದಿಗ್ಭ್ರಮೆಯಾಯಿತು. ಆ ನಡುವೆ ಋತುಪರ್ಣನ ಉತ್ತರೀಯವು ಕೆಳಬಿದ್ದು, ಅಯ್ಯ ಬಾಹುಕ, ನೋಡು, ನನ್ನ ಉತ್ತರೀಯವು ಕೆಳಬಿದ್ದಿದೆ. ಅರೆಕ್ಷಣ ರಥವನ್ನು ನಿಲ್ಲಿಸಿ ಅದನ್ನು ಎತ್ತಿ ಕೊಡಲಾರೆಯ? ಬಾಹುಕನು ನಸುನಕ್ಕು, ಸ್ವಾಮಿ, ಅದು ಬಿದ್ದಲ್ಲಿಂದ 1 ಯೋಜನೆ ನಾವು ದೂರ ಬಂದಿದ್ದೇವೆ, ಅದು ಇನ್ನೂ ಸಿಗುವುದಿಲ್ಲ ಎಂದನು. ರಾಜನಿಗೆ ಎಲ್ಲಿಲ್ಲದ ಆಶ್ಚರ್ಯವಾಯಿತು. ಆ ವೇಗದಲ್ಲಿ ಸಂಚರಿಸಲು ಈ ಧರಿತ್ರಿಯಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ಒಂದು ವೇಳೆ ಆಗುವುದಿದ್ದರೆ ದೇವಸಾರಥಿಯಾದ ಮಾತಲಿಯೊಬ್ಬನಿದ್ದಾನೆ, ಅವನನ್ನು ಬಿಟ್ಟರೆ ನಳ ಮಹಾರಾಜ ಒಬ್ಬನಿದ್ದಾನೆ. ಆ ಪುಣ್ಯಾತ್ಮ ಅರಸನು ಇಲ್ಲಿ ಬರುವ ಪ್ರಮೇಯವಿಲ್ಲ. ಸ್ಫುರದ್ರೂಪಿಯಾದ ನಳನೆಲ್ಲಿ, ಈ ಬಾಹುಕನೆಲ್ಲಿ? ನಾವು ನಳಚಕ್ರವರ್ತಿಯ ಸಾಮಂತರಾಗಿದ್ದು ಅವನಿಗೆ ಕಪ್ಪ ಕಾಣಿಕೆ ಒಪ್ಪಿಸುವ ಅರಸರಿದ್ದೇವೆ. ಆದುದರಿಂದ ಇವನು ಯಾರಿರಬಹುದು? ಅಂಗೈ ನೋಡಲು ಕನ್ನಡಿಯ ಅಗತ್ಯವಿಲ್ಲ. ಕೂಡಲೇ ರಥವನ್ನು ನಿಲ್ಲಿಸಲು ಆಜ್ಞಾಪಿಸಿ ಬಾಹುಕನನ್ನು ವಿಧವಾಗಿ ಪ್ರಶ್ನಿಸಿ ಕೈ ಮುಗಿದು ಯಾಚಿಸಿಕೊಂಡನು. ಸತ್ಯವನ್ನು ಅರುಹದಿದ್ದರೆ ತಾನು ಪ್ರಾಣತ್ಯಾಗ ಮಾಡುತ್ತೇನೆ ಎಂದನು. ಬಾಹುಕನಿಗೆ ಬೇರೆ ಉಪಾಯವೂ ಹೊಳೆಯದೆ, ಅಯ್ಯ ಋತುಪರ್ಣ, ನಾನೇ ನಳನು. ಲೋಕದ ದೃಷ್ಟಿಯಿಂದ ಸದ್ಯಕ್ಕೆ ಗೋಪ್ಯವಾಗಿರಬೇಕಾದುದರಿಂದ
ನಿನ್ನಲ್ಲಿ ಆಶ್ರಯ ಹೊಂದಿದ್ದೇನೆ. ನೀನು ನನ್ನ ಕಷ್ಟ ಕಾಲದಲ್ಲಿ ನೆರವು ಕೊಟ್ಟ ದಾತಾರನು. ನಿನ್ನಲ್ಲಿ ಅಸತ್ಯವನ್ನು ನುಡಿಯಲಾರೆ. ಕೆಲ ಸಮಯ ನಾನು ಹೀಗೆಯೇ ಇರಬೇಕಾಗಿರುವುದರಿಂದ ಈ ರಹಸ್ಯವನ್ನು ಯಾರಿಗೂ ಬಹಿರಂಗಪಡಿಸಬೇಡ. ಈ ಒಂದು ಮಹದುಪಕಾರ ಸದ್ಯ ನಿನ್ನಿಂದ ಆಗಬೇಕಾಗಿದೆ ಎಂದನು. ಋತುಪರ್ಣನಿಗೆ ಆದ ಸಂತೋಷಕ್ಕೆ ಇತಿಮಿತಿ ಇಲ್ಲ. ಕಡು ಬಡವನಿಗೆ ಐಶ್ವರ್ಯದ ನಿಧಿ ಸಿಕ್ಕಂತಾಯಿತು. ನಳಮಹಾರಾಜನು ಸಾರಥಿಯಾಗಿ ತನ್ನ ಬಳಿ ಇದ್ದಾನೆ ಎನ್ನುವ ಹೆಮ್ಮೆಯಾಯಿತು. ಈ ರಹಸ್ಯ ಗೊತ್ತಿಲ್ಲದೆ ತಾನು ಎಂತಹ ಪಾಪವನ್ನು ಗೈದೆ ಎನ್ನುವ ಸೊರಗಿನಿಂದಿರುವ ರಾಜನ ಚಿಂತೆಯನ್ನು ನೋಡಿ ಬಾಹುಕನು ಅವನನ್ನು ಸಮಾಧಾನಪಡಿಸಿದನು. ಆ ಗಳಿಗೆಯಿಂದ ನಳನ ಗ್ರಹಸ್ಥಾನಗಳು ಬದಲಾಗಲು ಪ್ರಾರಂಭವಾಯಿತು. ಕಚ್ಚಿಕೊಂಡು ಹೋದ ಬಟ್ಟೆಯನ್ನು ಅದೇ ಪಕ್ಷಿಗಳು ತಂದುಕೊಟ್ಟವು. ತೇರು ಮುಂದಕ್ಕೆ ಸಾಗಿತು. ಭರವಸೆ ಕೊಟ್ಟಂತೆ ಕುಂಡಿನಪುರವನ್ನು ಸಮಯಕ್ಕೆ ಸರಿಯಾಗಿ ರಥವು ತಲುಪಿದಾಗ ಮದುವೆಯ ನಿಜವಾದ ಒಳಗುಟ್ಟನ್ನು ಅರಿಯಲು ನಳನ ಹೃದಯ ತವಕಿಸಿತು. ಭೀಮಕನಿಗೆ ಆಶ್ಚರ್ಯದ ಮೇಲೆ ಆಶ್ಚರ್ಯವಾಯಿತು. ದೊರಕಿರುವ ಕಿಂಚಿತ್ ಅವಧಿಯೊಳಗೆ ಋತುಪರ್ಣನು ಬರಲು ಹೇಗೆ ಸಾಧ್ಯವಾಯಿತು ಎನ್ನುವ ಅಚ್ಚರಿಯಾಯಿತು. ಹಾಗಿದ್ದರೂ ಯಾವುದನ್ನೂ ತೋರ್ಪಡಿಸದೆ ಅತಿಥಿ ಸತ್ಕಾರ ಮಾಡಿದನು. ದಮಯಂತಿಯ ಸೂಚನೆಯಂತೆ ನೀರು ಮತ್ತು ಬೆಂಕಿ ಉರಿಸಲು ಇಂಧನಗಳನ್ನು ಬಿಟ್ಟು ಬೇರೆ ಸಕಲ ಅಡುಗೆ ಸಾಮಗ್ರಿಗಳು ಋತುಪರ್ಣನು ತಂಗಿದ್ದ ಸತ್ಕಾರ ಭವನಕ್ಕೆ ಕಳುಹಿಸಲ್ಪಟ್ಟವು. ಅತ್ಯಗತ್ಯವಾದ ಸಾಧನಗಳು ಇಲ್ಲದಿದ್ದರೂ ಋತುಪರ್ಣನ ಅತಿಥಿ ಗೃಹದಲ್ಲಿ ಆಗಮಿಸಿದ ಸರ್ವರೂ ಊಟ ಮಾಡಿದರು. ಸಖಿಯರಿಂದ ಆ ವಾರ್ತೆಯನ್ನು ಅರಿತ ದಮಯಂತಿಯ ಸಂಶಯ ಇಮ್ಮಡಿಯಾಯಿತು. ಕುರೂಪಿಯಾದ ಬಾಹುಕನು ನಳನಿರಬೇಕೆಂದು ದೃಢವಾಗಿ ಅನುಮಾನಿಸಿದಳು. ಜಲ ಮತ್ತು ಅಗ್ನಿಯ ಸಹಾಯವಿಲ್ಲದೆ ಮಾಡಲ್ಪಟ್ಟ ಅಡುಗೆ, ರಥವನ್ನು ಒಯ್ದಿರುವ ಅದ್ಭುತ ವೇಗ ಇವೆಲ್ಲ ಈ ಧರಿತ್ರಿಯಲ್ಲಿ ನಳನೊಬ್ಬನಲ್ಲದೆ ಇನ್ಯಾರಿಗೂ ಶಕ್ಯವಿಲ್ಲ. ಒಂದು ವೇಳೆ ನಳನೇ ಆಹುದಾದರೆ ಈ ಕುರೂಪಕ್ಕೆ ಕಾರಣವೇನು? ಅವಳಿಗೆ ನಳನೊಂದಿಗೆ ತನ್ನ ಹಿಂದಿನ ವಿವಾಹದ ಜ್ಞಾಪಕವಾಯಿತು. ನಳನು ಅದೆಂತಹ ಸುಂದರ ರೂಪವಂತ. ದೇವಾದಿ ದೇವತೆಗಳು ನಳನ ರೂಪವನ್ನು ಧರಿಸಿಕೊಂಡು ದಮಯಂತಿಯನ್ನು ವರಿಸಲು ಸ್ವಯಂವರ ಮಂಟಪಕ್ಕೆ ಬಂದಾಗ ಅವರಿಗಿಂತಲೂ ಮಿಗಿಲಾಗಿ ಸ್ಫುರದ್ರೂಪಿಯಾಗಿ ವಿಜೃಂಭಿಸುತ್ತಿದ್ದನು. ನೆಲ ಮುಟ್ಟದೇ ಇರುವವರು ದೇವತೆಗಳೆಂಬ ಆಧಾರದಿಂದ ಲೆಕ್ಕ ಹಾಕಿ ಚಕ್ರವರ್ತಿ ನಳಮಹಾರಾಜನ ಕುತ್ತಿಗೆಗೆ ಹಾರವನ್ನು ಹಾಕಿ ತನ್ನ ಹೃದಯ ಕಮಲವನ್ನು ನಳಮಹಾರಾಜನ ಪಾದ ಪದ್ಮಗಳಿಗೆ ಅರ್ಪಿಸಿದ್ದಳು. ಆ ಕಾಲದಲ್ಲಿ ವರುಣನು ಆ ರಾಜನ ಮೇಲಿರುವ ಆಕೆಯ ಪ್ರೀತಿಗೆ ಮೆಚ್ಚಿ ಯಾವ ಸಂದರ್ಭದಲ್ಲಿಯೂ ನಳಮಹಾರಾಜನು ಅಪೇಕ್ಷಿಸಿದಲ್ಲಿ ನೀರನ್ನು ಒದಗಿಸಬಲ್ಲೆ ಮತ್ತು ಅಗ್ನಿಯು ಬೇಕಾದಾಗ ತಾನು ಬೆಂಕಿಯನ್ನು ದೊರಕಿಸುವೆ ಎಂದಿದ್ದನು. ಹೀಗೆಲ್ಲ ಈ ಪೂರ್ವದಲ್ಲಿಯೇ ಆಗಿರುವುದರಿಂದ ನಳನಲ್ಲದೆ ಮತ್ಯಾರೂ ಅಲ್ಲವೆಂದು ಆಕೆ ದೃಢ ಸಂಕಲ್ಪ ಮಾಡಿಕೊಂಡಳು. ತನ್ನ ಮಕ್ಕಳನ್ನು ಅವನ ಮನೆ ಬಳಿಯಲ್ಲಿ ಅಡ್ಡಾಡುವಂತೆ ಮಾಡಿ ಆ ಬಾಹುಕನಿಂದ ಮಕ್ಕಳಿಗೆ ಕೊಡಲ್ಪಟ್ಟ ತಿಂಡಿಯಲ್ಲಿ ಒಂದಷ್ಟನ್ನು ಆಸ್ವಾದಿಸಿ ನಿಷದಾಧಿಪತಿಯಲ್ಲದೆ ಬೇರೆ ಯಾರೂ ಅಲ್ಲ ಎಂದು ನಿರ್ಧರಿಸಿದಳು. ಆಕೆಯ ಬಯಕೆಯಂತೆ ಬಾಹುಕನನ್ನು ತನ್ನ ವಾಸಸ್ಥಳಕ್ಕೆ ಪರ್ಣಾದನ ಮೂಲಕ ಕರೆಯಿಸಿದಳು. ಅವನ ರೂಪ ಬದಲಾಯಿಸಿದ್ದರೂ ಹೃದಯದ ಬಣ್ಣ ಬದಲಾಗಲಿಲ್ಲ. ದಮಯಂತಿಯನ್ನು ಕಂಡೊಡನೆ ತನ್ನ ಭಾವೋದ್ವೇಗವನ್ನು ತಡೆಯಲಾರದೆ ಹೃದಯ ಮಿಡಿತದ ನಿಯಂತ್ರಣ ತಪ್ಪಿತು. ಕಣ್ಣಲ್ಲಿ ನೀರು ತುಂಬಿದರೂ ಏನನ್ನೂ ಅರಿಯದವನಂತೆ ತೋರಿಸಲು ಪ್ರಯತ್ನಿಸಿದನು. ಹಾವಿನ ಹೆಜ್ಜೆಯನ್ನು ಹಾವು ಅರಿಯುವಂತೆ ದಮಯಂತಿಗೆ ತನ್ನ ಪತಿ ಎಂಬ ಸಂಶಯ ಲೇಷವೂ ಉಳಿಯಲಿಲ್ಲ. ಗಟ್ಟಿಯಾಗಿ ಅವನ ಪಾದಗಳನ್ನು ಅಪ್ಪಿ ಹಿಡಿದಳು. ಸ್ವಾಮಿ, ನೀವೆಷ್ಟು ವೇಷ ಬದಲಾಯಿಸಿದರೂ ನಿಮ್ಮನ್ನು ನಾನು ಗುರುತಿಸಲಾರೆನೆ. ಇನ್ನೇಕೆ ನನ್ನ ಪರೀಕ್ಷೆ? ನಿಮ್ಮನ್ನು ಅನವರತ ನೆನೆದು ಕಂಗೆಟ್ಟಿದ್ದೇನೆ. ನಿಜವನ್ನು ಬಯಲು ಮಾಡಿರಿ ಎಂದಳು. ನಿಷಧರಾಜನು ಆಕೆಯನ್ನೆತ್ತಿ ಆನಂದ ಬಾಷ್ಪಗಳನ್ನು ಸುರಿಸಿ ಸಂತೈಸಿದನು.
ಸೀತಾದೇವಿಗೆ ಅಗ್ನಿ ಪರೀಕ್ಷೆಯಾದ ರೀತಿಯಲ್ಲಿ ನಿನ್ನ ಪರೀಕ್ಷೆ ಆಯಿತು. ಪತಿಯೇ ಪರದೈವ ಎಂದು ನೀನು ಲೋಕಕ್ಕೆ ಸಾರಿದೆ. ನಿನ್ನನ್ನು ಭಾರ್ಯೆಯಾಗಿ ಪಡೆದ ನನ್ನ ಜೀವನವು ಧನ್ಯ. ಕಡು ರಾತ್ರಿಕಾಲ ಅರಣ್ಯ ಮಧ್ಯದಲ್ಲಿ ನೀನು ನಿದ್ರಿಸುತ್ತಿರುವಾಗ ಉಟ್ಟ ಬಟ್ಟೆಯನ್ನು ಕತ್ತರಿಸಿ ಕಟುಕನಂತೆ ಅಗಲಿದೆ. ಈಗ ನನ್ನ ಮೇಲೆ ಹೃದಯ ವೈಶಾಲ್ಯವನ್ನು ತೋರಿ ಕ್ಷಮಿಸು ಎಂದನು. ಅಷ್ಟು ಹೊತ್ತಿಗೆ ಭೀಮಕನು ಮತ್ತು ಋತುಪರ್ಣನು ಅಲ್ಲಿಗೆ ಬಂದರು. ನಿಷಧಾಧಿಪತಿಯು ಸ್ನಾನ ಮಾಡಿ ಪಕ್ಷಿಗಳು ನೀಡಿರುವ ಬಟ್ಟೆಯನ್ನು ಧರಿಸಿದ ಕೂಡಲೇ ತನ್ನ ದಿವ್ಯ ರೂಪವನ್ನು ಪಡೆದನು. ಆಗ ದಂಪತಿಗಳು ಸೀತಾರಾಮರಂತೆ ಕಂಗೊಳಿಸಿದರು. ಅನಂತರ ಹಲವು ದಿನಗಳೊಳಗಾಗಿ ನಳನು ಋತುಪರ್ಣನಲ್ಲಿ ಅಕ್ಷವಿದ್ಯೆ ಕಲಿತು ಪರಿಣತನಾಗಿ ಪುಷ್ಕರನನ್ನು ಪುನಃ ದ್ಯೂತದಲ್ಲಿ ಸೋಲಿಸಿ ತನ್ನ ರಾಜ್ಯವನ್ನು ಸಂಪಾದಿಸಿದನು. ಭಗವಂತನ ದಯೆಯಿಂದ ಕಷ್ಟವೆಲ್ಲ ಪರಿಹಾರವಾಗಿ ನಡೆದು ಹೋದ ಘಟನೆ ಒಂದು ದುಸ್ವಪ್ನವಾಯಿತು. ಧರ್ಮನಂದನ, ಆದುದರಿಂದ ನಿನಗೂ ಬಂದಿರುವ ಕಷ್ಟ ಪರಂಪರೆಗಳು ಕೆಲ ಸಮಯದೊಳಗೆ ದೂರವಾಗುತ್ತವೆ. ನಳ ಮಹಾರಾಜನ ಸಂಕಷ್ಟವನ್ನು ಎಣಿಸಿದಾಗ ನಿನ್ನದೇನು ಮಹಾ? ಮಾನವನಿಗೆ ಸುಖ ಕಷ್ಟಗಳು ಹಗಲು ರಾತ್ರಿಯಂತೆ ಬರುತ್ತವೆ. ನಮಗಿಂತ ಜಾಸ್ತಿ ಕಷ್ಟದವರನ್ನು ಸ್ಮರಿಸಿ ಸಮಾಧಾನ ಪಡಿಸಿಕೊಳ್ಳಬೇಕಾಗುತ್ತದೆ. ಸಂಯಮದ ಸಾಕಾರ ಮೂರ್ತಿಯಾದ ನೀನು ನಿಶ್ಚಿಂತನಾಗಿರು. ಇದೋ ನಿನಗೆ ಅಕ್ಷರಹೃದಯವನ್ನು ಕಲಿಸುತ್ತೇನೆ. ಬೇಕೋ ಬೇಡವೋ ಗೊತ್ತಿರಲಿ. ಭವಿಷ್ಯದಲ್ಲಿ ಇನ್ನೆಷ್ಟು ಶಕುನಿಗಳು ಬರುವರೋ ಯಾರಿಗೆ ಗೊತ್ತು. ನಿನ್ನ ಸತ್ಯ ಧರ್ಮ ನಿನ್ನನ್ನು ಸದಾ ಕಾಪಾಡಲಿ. ಒಲವಿನ ಅನುಜ ಪಾರ್ಥನನ್ನು ಎಣಿಸುತ್ತಾ ಹೋದ ಹಾಗೆ ಯುಧಿಷ್ಠಿರನ ಮನಸ್ಸಿನಲ್ಲಿ ಖೇದ ಉಮ್ಮಳಿಸಿತು. ಸೂಕ್ಷ್ಮಮತಿಗಳಾದ ದೌಮ್ಯರು ಅದನ್ನರಿತು ಬೃಹದಶ್ವರೊಂದಿಗೆ ಪಾಂಡವರ ಸಹಿತ ವಿಪಿನದಲ್ಲಿ ಯಾತ್ರೆಯನ್ನು ಮುಂದುವರೆಸಿದರು. ಅವರು ನೈಮಿಷಾರಣ್ಯವನ್ನು ಪ್ರವೇಶಿಸಿದರು. ಪುಣ್ಯತಮವಾದ ಗೋಮತಿ ನದಿಯಲ್ಲಿ ಸ್ನಾನ ಮಾಡಿ ಜಪತಪಾದಿಗಳನ್ನು ಮುಗಿಸಿದರು. ಅಲ್ಲಿರುವ ಪ್ರಸಿದ್ಧವಾದ ಪಾವನವಾದ ಗುಡಿ ಗೋಪುರಗಳನ್ನು ಸಂದರ್ಶಿಸಿ ಶ್ರೀರಾಮನಿಗೆ ಅನುಗ್ರಹವಾದ ಅಗಸ್ತ್ಯಾಶ್ರಮಕ್ಕೆ ಬಂದರು. ಅಲ್ಲಿ ಅತಿಥಿ ಸತ್ಕಾರವನ್ನು ಸ್ವೀಕರಿಸಿ ಕೆಲ ದಿನಗಳ ನಂತರ ಲೋಮಶ ಮೊದಲಾದ ಮುನಿಗಳೊಂದಿಗೆ ಹೊರಟರು. ಪಾಂಡವಾಗ್ರಜನಿಗೆ ಮಹಾತ್ಮರಾದ ಅಗಸ್ತ್ಯರ ಪುಣ್ಯಕರವಾದ ಜೀವನವನ್ನು ಕೇಳುವ ಕುತೂಹಲವಾಯಿತು. ಮಹರ್ಷಿಗಳಾದ ಲೋಮಶರು ವಿವರಿಸತೊಡಗಿದರು. ವಿವರಣೆಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.